ನಾಳೆ ಮಾಘ ಪೌರ್ಣಮಿ ಭಾನುವಾರದ ದಿನ ಬಂದಿದೆ. ಪರಮ ಪವಿತ್ರವಾದಂಥ ದಿನ, ಬಹಳ ಶಕ್ತಿ ಇದೆ. 100 ವರ್ಷಗಳಿಗೊಮ್ಮೆ ಬರುವಂಥ ಅದ್ಭುತವಾದಂಥ ದಿನ. ಈ ದಿನ ಮನೆಯ ಮುಖ್ಯ ದ್ವಾರಕ್ಕೆ ತಪ್ಪದೆ ಈ ಒಂದು ಗಂಟನ್ನು ಕಟ್ಕೊಳ್ಳಿ. ಯಾಕೆ ಅಂತಂದರೆ ಮನೆ ನಮಗೆ ಒಲಿದು ಬರಬೇಕು, ಮನೆಯಲ್ಲಿ ನಮಗೆ ಏಳಿಗೆ ಆಗಬೇಕು, ನಮ್ಮ ಕಷ್ಟಗಳೆಲ್ಲವೂ ದೂರವಾಗಬೇಕು, ದಾರಿದ್ರ್ಯಗಳು ದೂರವಾಗಬೇಕು, ಧನಾಭಿವೃದ್ಧಿ ಆಗಬೇಕು ಅಂತಂದರೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸವನ್ನು ಮಾಡುವಂಥದ್ದು. ಸಾಯಂಕಾಲ 6 ಗಂಟೆಯ ನಂತರ, ನಾಳೆ ಭಾನುವಾರ ಆಗಿದೆ, ಸಾಯಂಕಾಲ 6 ಗಂಟೆಯ ನಂತರ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯ ತಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಪೌರ್ಣಮಿಯ ದಿನಗಳು, ಅಮಾವಾಸ್ಯೆಯ ದಿನಗಳು, ಭಾನುವಾರದ ದಿನ ಬಂತು ಅಂದರೆ ಆ ದಿನಕ್ಕೆ ವಿಶೇಷವಾದಂಥ ಶಕ್ತಿ ಇರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಹುಣ್ಣಿಮೆ, ಮಾಘ ಹುಣ್ಣಿಮೆಗೆ ಪರಮ ಪವಿತ್ರವಾದಂತಹ ದಿನ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ. ಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಅಮ್ಮನವರನ್ನು ಒಲಿಸ್ಕೊಳ್ಬೇಕು ಅಂದರೆ ಈ ದಿನ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕಾಗುತ್ತೆ. ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರವಾಗಿ ಇಟ್ಕೊಂಡು, ಮನೆಯನ್ನೆಲ್ಲ ಶುಭ್ರವಾಗಿ ಇಟ್ಕೊಂಡು, ಸ್ನಾನಾದಿಗಳನ್ನು ಮುಗಿಸ್ಕೊಂಡು, ಅನಂತರವಾಗಿ ಪ್ರತ್ಯೇಕವಾಗಿ ಲಕ್ಷ್ಮೀ ದೇವಿಗೂ ಕೂಡ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ದೀಪಾರಾಧನೆಯನ್ನು ಮಾಡಿಕೊಂಡು ಮತ್ತೆ ಸಾಯಂಕಾಲ ದೀಪಾರಾಧನೆ ಮಾಡಿಕೊಂಡ ನಂತರ ಈ ಒಂದು ಗಂಟನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಕೊಳ್ಳಿ. ಜೀವನದಲ್ಲಿ ಯಾವುದೇ ರೀತಿ ಏಳಿಗೆ ಆಗ್ತಾ ಇಲ್ಲ, ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ, ಸಾಲ ಬಾಧೆಗಳಿಂದ ನರಳ್ತಾ ಇದ್ದೀನಿ, ಅನಾರೋಗ್ಯ ಸಮಸ್ಯೆಗಳಿಂದ ನರಳ್ತಾ ಇದ್ದೀನಿ, ವಿಪರೀತ ದಾರಿದ್ರ್ಯ ಬಂದು ನಮಗೆ ಕಷ್ಟಗಳು ಆಗ್ತಾ ಇದೆ, ಅಕ್ಕಪಕ್ಕದವರ ಕೆಟ್ಟ ಕಣ್ಣು ದೃಷ್ಟಿ, ದ್ವೇಷಗಳು, ಅಸೂಯೆಗಳು ನಿಮ್ಮ ಜೀವನವನ್ನು ಕುಂಠಿತವಾಗಿ ಗೊಳಿಸಿದೆ ಅಂತಂದರೆ ಈ ಪರಿಹಾರ, ಯಾರೇ ನಿಮ್ಮ ಮೇಲೆ ಯಾವುದೇ ಮಾಟ ಮಂತ್ರ ವ್ಯಾಜ್ಯಗಳನ್ನು ಮಾಡಿದರೂ ಕೂಡ, ಕಣ್ಣು ದೃಷ್ಟಿ ನರದೃಷ್ಟಿಗಳನ್ನು ಮಾಡಿದರೂ ಕೂಡ ಎಲ್ಲವನ್ನ ಮನೆಯಿಂದ ಹೊರಗಿಟ್ಟು ಮನೆಯ ಒಳಗೆ ಯಾವುದನ್ನು ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಅಂತಹ ಒಂದು ಶಕ್ತಿಯುತವಾದಂಥ ಪರಿಹಾರ. ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಪರಿಹಾರ ಮಾಡಿಕೊಂಡ ನಂತರ 100ಕ್ಕೆ 100ರಷ್ಟು ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಅದರಲ್ಲೂ ಈ ದಿನ ಮಾಘ ಪೌರ್ಣಮಿ, ಅಮಾವಾಸ್ಯೆ ಪೌರ್ಣಮಿ ಅಂದ್ರೇ ತಂತ್ರಗಾರಿಕೆಗಳನ್ನು ಮಾಡ್ಕೊಳ್ಳೋದಕ್ಕೆ ಬಹಳ ಒಂದು ಉಪಯುಕ್ತವಾದಂತಹ ಯೋಗ್ಯವಾದಂತಹ ದಿನಗಳು ಅಂತ ಹೇಳ್ತಾರೆ. ಬೇರೆ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂತಹ ಒಂದು ಈ ಪರಿಹಾರಗಳು ನಮಗೆ ಅಷ್ಟೊಂದು ಶುಭ ಫಲವನ್ನು ತಂದು ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಅಮಾವಾಸ್ಯೆ ಪೌರ್ಣಮಿಯ ದಿನ ಮಾಡಿಕೊಳ್ಳುವಂಥ ಪರಿಹಾರಗಳು ನಮಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದು ಕೊಡುವಂಥದ್ದು. ಹಾಗೆ ಈ ದಿನ ಇಂತಹ ಒಂದು ದಿನಕ್ಕಾಗಿಯೇ ತಂತ್ರಗಾರಿಕೆ ಮಾಡುವಂಥವರು, ಬೀಜಾಕ್ಷರಗಳನ್ನು ವಶಪಡಿಸ್ಕೊಳ್ಳುವಂಥವ್ರು ಕಾಯ್ತಾ ಇರ್ತಾರೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಭಾನುವಾರದ ದಿನ ಬರುವ ಅಮಾವಾಸ್ಯೆ ಪೌರ್ಣಮಿಗೆ ವಿಶೇಷತೆ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಖಂಡಿತವಾಗಿಯೂ ಸರ್ವ ಸಮಸ್ಯೆಗಳು, ಸರ್ವ ದೋಷಗಳು ನಿವಾರಣೆಯಾಗಿ ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕಷ್ಟ ಕಾರ್ಪಣ್ಯಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ. ಧನಾಭಿವೃದ್ಧಿ, ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗುತ್ತೆ. ವ್ಯಾಪಾರ ವಹಿವಾಟುಗಳ ಸ್ಥಳದಲ್ಲೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ವ್ಯಾಪಾರ ವಹಿವಾಟು ಅಂದರೆ ಸರ್ವೇ ಸಾಮಾನ್ಯವಾಗಿ ದ್ವೇಷ, ಅಸೂಯೆ, ಅಕ್ಕಪಕ್ಕದವರ ಕೆಟ್ಟ ಕಣ್ಣು ದೃಷ್ಟಿ, ನಿಮ್ಮ ಹೇಳಿಗೆ ಸಹಿಸದೇ ಇರುವಂಥದ್ದು, ನೀವು ಕೆಳಗೆ ಬೀಳಬೇಕು, ನೀವು ನೆಲಮಟ್ಟ ಆಗಬೇಕು ಅಂತ ಎಷ್ಟೋ ಜನ ನಿಮ್ಮನ್ನು ಕಾಯ್ತಾ ಇರ್ತಾರೆ, ನೀವು ಕಷ್ಟಗಳನ್ನು ಅನುಭವಿಸ್ಲಿ ಅಂತ. ಹೀಗಿರಬೇಕಾದ್ರೆ ಈ ಪರಿಹಾರವನ್ನು ನೀವು ನಿಮ್ಮ ಅಂಗಡಿ ಅಥವಾ ಬಿಸ್ನೆಸ್ ಇರುವಂಥ ಜಾಗದಲ್ಲೂ ಕೂಡ ನೀವು ಮಾಡಿಕೊಂಡ್ರಿ ಅಂದರೆ 100% ನೀವು ಫಲಿತಾಂಶವನ್ನು ನೋಡ್ತೀರಾ, ಕಷ್ಟಗಳಿಂದ ಹೊರ ಬರ್ತೀರಾ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಈ ಕಣ್ಣು ದೃಷ್ಟಿ ನರದೃಷ್ಟಿಗಳಿಗೆ ಕಲ್ಲು ಕೂಡ ಸಿಡಿಯುತ್ತೆ ಅಂತ ನಮಗೆ ಅನಾದಿ ಕಾಲದಿಂದ ಗಾದೆಗಳ ಮುಖಾಂತರವಾಗಿ ನಮಗೆ ತಿಳಿಸ್ಕೊಂಡು ಬಂದಿದ್ದಾರೆ. ಇಂತಹ ಒಂದು ಕಷ್ಟಗಳಿಂದ ದೂರ ಆಗಬೇಕು, ದೃಷ್ಟಿದೋಷಗಳಿಂದ ದೂರವಾಗಬೇಕು ಅಂತಂದರೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದಿಷ್ಟೇ. ವಿಶೇಷವಾಗಿ ಏನು ತುಂಬ ನಿಮಗೆ ದುಡ್ಡು ಖರ್ಚಾಗುತ್ತೆ ಹಾಗೆ ಹೀಗೆ ಅಂತ ಏನಿಲ್ಲ. ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳಿಂದನೇ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆ ಬೇಕಾಗುತ್ತೆ. ಒಂದು ಕೆಂಪು ಬಣ್ಣದ ಒಂದು ಜಾಕೆಟ್ ಪೀಸ್ ಆದರೂ ಕೂಡ ಪರವಾಗಿಲ್ಲ, ಹೊಸದಾಗಿರಲಿ, ಉಪಯೋಗಿಸಿರುವಂಥದ್ದನ್ನು ತೆಗೆದುಕೊಳ್ಬೇಡಿ. ಹೊಸ ಬಟ್ಟೆ ಒಂದು ಅರ್ಧ ಮೀಟ್ರಷ್ಟು ಬಟ್ಟೆ ತಂದರೂ ಕೂಡ ನಿಮಗೆ ಅದರಲ್ಲಿ ನೀವು ಮಾಡ್ಕೊಳ್ಬಹುದು. ಒಂದು ಕಾಟನ್ ಕೆಂಪು ಬಟ್ಟೆಯನ್ನು ತಂದುಕೊಂಡ್ರೆ ಅದನ್ನು ಶುಭ್ರ ಮಾಡಿ ಇಟ್ಕೊಳ್ಳಿ. ಆ ಒಂದು ಬಟ್ಟೆಯಲ್ಲಿ ಮುಖ್ಯವಾಗಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ತೆಂಗಿನಕಾಯಿ ಚೆನ್ನಾಗಿ ಇರಬೇಕು, ಹಾಳಾಗಿರೋಂಥ ತೆಗೆದುಕೊಳ್ಬೇಡಿ. 3 ಕಣ್ಣುಗಳು ಕೂಡ ಮುಚ್ಚಿರಬೇಕು. ಆ ರೀತಿಯಾದಂಥ ಒಂದು ತೆಂಗಿನಕಾಯಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಆ ತೆಂಗಿನಕಾಯಿಯ ಮೇಲೆ ಕುಂಕುಮದಿಂದ ಒಂದು ಸ್ವಸ್ತಿಕ್ ಚಿತ್ರವನ್ನು ಬಿಡಿಸ್ಬೇಕಾಗುತ್ತೆ. ಕುಂಕುಮದಿಂದ ಸ್ವಸ್ತಿಕ್ ಚಿತ್ರವನ್ನು ಬಿಡಿಸಿ
ಅನಂತರವಾಗಿ 1 ಸ್ಪೂನಷ್ಟು ನೀವು ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕಾಗತ್ತೆ. 1 ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು 1 ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕಾಗತ್ತೆ. 1 ಸ್ಪೂನು ಕಲ್ಲುಪ್ಪು, 1 ನಿಂಬೆ ಹಣ್ಣು, ಹಾಗೆ 1 ಸ್ಪೂನು ಸಾಸಿವೆಯನ್ನು ತೆಗೆದುಕೊಳ್ಳಿ. ಕಪ್ಪು ಸಾಸಿವೆ ಅಥವಾ ಬಿಳಿ ಸಾಸಿವೆ ಯಾವುದನ್ನಾದರೂ ತೆಗೆದುಕೊಳ್ಳಿ. ಹಾಗೆ ಅದರ ಜೊತೆಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮ, ಇಷ್ಟೇ ಪದಾರ್ಥಗಳು ಬೇಕಾಗತ್ತೆ. 1 ತೆಂಗಿನಕಾಯಿಗೆ ಸ್ವಸ್ತಿ ಚಿತ್ರ ಕೆಂಪು ಬಣ್ಣ ಅಂದರೆ ಕುಂಕುಮದಿಂದ ಒಂದು ಸ್ವಸ್ತಿ ಚಿತ್ರವನ್ನು ಬರೆದು, ಅನಂತರ 1 ನಿಂಬೆ ಹಣ್ಣು, ಹಾಗೆ 1 ಸ್ಪೂನು ಕಲ್ಲುಪ್ಪು, 1 ಸ್ಪೂನು ಸಾಸಿವೆ, ಹಾಗೆ ಅದರ ಜೊತೆಗೆ ಸ್ವಲ್ಪ ಅರಿಶಿಣ, ಕುಂಕುಮ ಇಷ್ಟನ್ನು ತೆಗೆದುಕೊಂಡು ದೇವರ ಮುಂದೆ ಈ ಪರಿಹಾರವನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ, ಬಟ್ಟೆ ಸಮೇತವಾಗಿ. ಈ ಪರಿಹಾರವನ್ನು ನಮ್ಮ ಮನೆಯಲ್ಲಿರುವಂಥ ದೋಷಗಳ ನಿವಾರಣೆಗೆ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿರುವ ದಾರಿದ್ರ್ಯಗಳು ಸಂಪೂರ್ಣ ನಿವಾರಣೆ ಆಗಲಿ, ಮನೆ ನಮಗೆ ಅನುಕೂಲ ಸ್ಥಿತಿಗೆ ಬರಲಿ, ಮನೆಯಲ್ಲಿ ಏಳಿಗೆ ಉಂಟಾಗಲಿ. ಈ ಮನೆಯಲ್ಲಿ ಕಷ್ಟಗಳಾಗ್ತಾ ಇದೆ, ಈ ಮನೆಯಲ್ಲಿ ಯಾವುದೇ ರೀತಿ ವಾಸ್ತು ದೋಷ, ಗ್ರಹ ದೋಷಗಳು ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿ, ಕಣ್ಣಿಗೆ ಕಾಣದಂಥ ಅಗೋಚರ ಶಕ್ತಿಗಳಿದ್ರೂ ಕೂಡ, ಕಣ್ಣು ದೃಷ್ಟಿ, ನರದೃಷ್ಟಿಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಮನೆಯಿಂದ ಸಂಪೂರ್ಣವಾಗಿ ಹೊರ ಹೋಗಲಿ, ಈ ಮನೆಗೆ ದೈವಾನುಗ್ರಹವಾಗಲಿ ಅಂತ ಕೇಳಿಕೊಂಡು ಆ ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ. ಕಟ್ಟಿ ಅನಂತರವಾಗಿ 1 ಪುಷ್ಪವನ್ನು ಇಟ್ಟು ಧೂಪ ದೀಪವನ್ನು ಮಾಡ್ಕೊಳ್ಳಿ. 1 ಊದ್ಗಡ್ಡಿಯನ್ನು ತೆಗೆದುಕೊಂಡು ಬೆಳಕೊಂಡು ಅದನ್ನೆಲ್ಲ ಒಂದು ಪೂಜೆಯನ್ನು ಮಾಡಿಕೊಂಡು 6 ಗಂಟೆಯ ನಂತರ ಇದನ್ನ ಪೂಜಾ ಸಂದರ್ಭದಲ್ಲಿ ಮಾಡಿಕೊಂಡು 6 ಗಂಟೆಯ ನಂತರ ಇನ್ನೇನು ಕತ್ಲು ಕವಿತಾ ಇದೆ ಅನ್ನುವಾಗ ಈ 1 ಗಂಟನ್ನು ಮನೆಯ ಒಳಭಾಗ ಅಥವಾ ಹೊರಭಾಗ ಬಾಗಿಲ ಹತ್ತಿರ ನೀವು ಕಟ್ಟಬೇಕಾಗುತ್ತೆ. ಮನೆಯ ಒಳಗೂ ಕೂಡ ಕಟ್ಕೊಳ್ಬೋದು, ಮನೆಯ ಬಾಗಿಲ ಹತ್ರ ಹೊರಗಡೆ ನಿಮಗೆ ಸೀಲಿಂಗಲ್ಲಿ ಜಾಗ ಇದೆ ಅಂದರೆ ಅಲ್ಲೂ ಕೂಡ ನೀವು ಕಟ್ಕೊಳ್ಬೋದು. ಅದ್ಭುತವಾಗಿ ಕೆಲಸ ಮಾಡುವಂಥ ಪರಿಹಾರ, ಆಶ್ಚರ್ಯಚಕಿತರಾಗ್ತೀರ. ಅಷ್ಟರ ಮಟ್ಟಕ್ಕೆ ಜೀವನ ಬದಲಾಗ್ತಾ ಹೋಗುತ್ತೆ. ಆ ಮರುದಿನವೇ ನೀವು ಗಮನಿಸ್ತಾ ಹೋಗ್ತೀರಾ, ಮರುದಿನದಿಂದ ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಏಳಿಗೆ ಆಗ್ತಾ ಇದೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಪರಿಹಾರವಿದು. ಈ ರೀತಿ ಮಾಡಿಕೊಂಡು ಪ್ರತಿನಿತ್ಯ ನೀವು ದೀಪಾರಾಧನೆ ಮಾಡುವಾಗ ಅದಕ್ಕೂ ಕೂಡ ಊದುಬತ್ತಿಯನ್ನು ತೋರಿಸ್ಕೊಂಡ್ರೆ ಊದುಬತ್ತಿಯ ಹೊಗೆಯನ್ನು ಹಾಕ್ಕೊಂಡು 1 ಊದುಬತ್ತಿ ಬೆಳಕೊಂಡು ನಮಸ್ಕಾರ ಮಾಡಿಕೊಂಡು ನಮ್ಮ ಕಷ್ಟಗಳು ದೂರವಾಗಲಿ, ಲಕ್ಷ್ಮೀ ಅನುಗ್ರಹವಾಗಲಿ ಅಂತ ಬೇಡ್ಕೊಳ್ಳಿ. ಖಂಡಿತ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ದೃಷ್ಟಿ, ನರದೃಷ್ಟಿ, ಕಣ್ಣು ದೃಷ್ಟಿ, ಯಾವುದೇ ರೀತಿ ದಾರಿದ್ರ್ಯ ದೋಷಗಳು, ನೆಗೆಟಿವಿಟಿಗಳಿದ್ರೂ ಕೂಡ ಮನೆಯಿಂದ ಸಂಪೂರ್ಣವಾಗಿ ಹೊರಗೋಗಿ ಮನೆಯಲ್ಲಿ ದೈವಾನುಗ್ರಹವಾಗುತ್ತೆ. ಅದರಲ್ಲೂ ಈ ಒಂದು ಮಾಘ ಪೌರ್ಣಮಿಯ ದಿನ ಸಾಯಂಕಾಲ ಲಕ್ಷ್ಮೀ ದೇವಿಯ ಸಂಚಾರವಿರುತ್ತೆ. ಆ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಗೆ ಬಂದು ಅನುಗ್ರಹಿಸಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಕರುಣಿಸ್ತಾಳೆ ಅಂತಲೇ ಹೇಳಾಗುತ್ತೆ. ಈ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು. ಇದು ನಿಮ್ಮ ಹಿರಿಯರಿಗೂ ಕೂಡ ಗೊತ್ತಿರುತ್ತೆ, ತಿಳಿದುಕೊಂಡಿರ್ತೀರ, ನೀವು ಕೂಡ ನೋಡಿರ್ತೀರ. ಅದ್ಭುತವಾಗಿ ಪರಿಹಾರವಾಗುತ್ತೆ ಇದು. ಹಾಗೆ ನಿಂಬೆಹಣ್ಣು ಮತ್ತೆ ಅಂತಹ ಒಂದು ಶಕ್ತಿ ಇದೆ. ಪೂರ್ಣ ಫಲ ತೆಂಗಿನಕಾಯಿಗೂ ಕೂಡ ಸರ್ವ ದೋಷಗಳನ್ನು ನಿವಾರಣೆ ಮಾಡಿ ಲಕ್ಷ್ಮಿಯನ್ನು ಅನುಗ್ರಹಿಸಿಕೊಳ್ಳುವಂಥ ಶಕ್ತಿ ಇದೆ. ನಿಂಬೆಹಣ್ಣಿಗೆ ಯಾವುದೇ ರೀತಿ ಕೆಟ್ಟ ಶಕ್ತಿ, ಅಗೋಚರ ಶಕ್ತಿಗಳನ್ನು ತನ್ನತ್ತ ಹಿಡಿದಿಟ್ಕೊಂಡು ಒಂದು ಒಳ್ಳೆಯ ಪಾಸಿಟಿವಿಟಿಯನ್ನು ಕೊಡುವಂತಹ ಶಕ್ತಿ ಇದೆ. ಕಲ್ಲುಪ್ಪು ಅಷ್ಟೇ, ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು, ದೋಷಗಳನ್ನು ಹೊರಹಾಕುವಂಥ ಶಕ್ತಿ ಇದೆ. ಲಕ್ಷ್ಮಿ ಅನುಗ್ರಹವಾಗುವಂಥ ಶಕ್ತಿ ಈ ಕಲ್ಲುಪ್ಪಿಗಿದೆ. ಇನ್ನು ಸಾಸಿವೆ ಕೂಡ ಯಾವುದೇ ರೀತಿ ಕೆಟ್ಟ ಕಣ್ಣು, ನರದೃಷ್ಟಿ, ಮಾಟ, ಮಂತ್ರ, ವ್ಯಾಜ್ಯ ಏನೇ ಆಗಿದ್ರೂ ಕೂಡ ಅದನ್ನು ತನ್ನತ್ತ ಹಿಡಿದಿಟ್ಕೊಂಡು ಒಂದು ದೈವಾನುಗ್ರಹವನ್ನು ತಂದು ಕೊಡುವಂಥ ಶಕ್ತಿ ಈ ಸಾಸಿವೆ ಕೂಡ ಇದೆ. ಇನ್ನು ಅರಿಶಿಣ, ಕುಂಕುಮ ಮಂಗಳಕರವಾದಂಥದ್ದು, ಪೂಜೆ ಪುನಸ್ಕಾರಗಳಲ್ಲಿ ಪ್ರಧಾನವಾದಂಥದ್ದು. ಹಾಗಾಗಿ ಇದರಲ್ಲಿ ಅರಿಶಿಣ ಕುಂಕುಮವನ್ನು ಬಳಸೋದ್ರಿಂದ ದೈವಾನುಗ್ರಹವಾಗಿ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ, ಮಂಜಿನಂತೆ ಕರಗಿ ಅದೃಷ್ಟ ಉಂಟಾಗುತ್ತೆ ಅಂತಲೇ ಹೇಳಾಗುತ್ತೆ. ಈ ಪರಿಹಾರ ಮಾಡಿಕೊಂಡ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ, ವಿಪರೀತ ಧನಪ್ರಾಪ್ತಿ ಯೋಗ ಬರುತ್ತೆ, ಕಂತೆ ಹಣಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂಥ ಯೋಗ ನಿಮ್ಮದಾಗುತ್ತೆ. ಸಾಲ ಬಾಧೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈ ದಿನ ಪೌರ್ಣಮಿ ಇದೆ, ಮಾಘ ಪೌರ್ಣಮಿಯ ಲಕ್ಷ್ಮಿ ಅನುಗ್ರಹದೊಂದಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.